ಹಾಯ್ ಆಲ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ನನ್ನ ಫ್ರೈಡೇ ವ್ಲಾಗ್ ಆಗಿರುತ್ತೆ. ಮಗುಗೆ ಸರಿ ಪೌಡರ್ ಖಾಲಿಯಾಗಿತ್ತು, ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗೇ ಅಂಗನವಾಡಿಯಿಂದ ಹಾಲು ಪೌಡ್ರ್ ತೊಗೊಂಡು ಬಂದಿದ್ವಿ. ಅದರಲ್ಲಿ ಸ್ವೀಟ್ ಮಾಡಬೇಕು ಅಂದ್ಕೊಂಡೆ. ಆ ರೆಸಿಪಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಿದ್ದೀನಿ. ನಾನು ಬಂದು ಮಗುಗೆ ಸರಿ ಪೌಡರ್ ಮಾಡೋದಕ್ಕೆ ಏನೇನು ಐಟಮ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ರಾಗಿ, ಕಡಲೆಬೇಳೆ, ಕಡಲೆ ಬೀಜ, ಮತ್ತು ತೊಗರಿಬೇಳೆ, ಹೆಸ್ರು ಕಾಳು, ಉದ್ದಿನಬೇಳೆ, ಹೆಸ್ರುಬೇಳೆ, ಮೈಸೂರು ಬೇಳೆ ಆ್ಯಂಡ್ 100 ಬಾದಾಮಿ, ಗೋಡಂಬಿ ಆ್ಯಂಡ್ ಕರ್ಬೇವಿನ ಸೊಪ್ಪು, ಜೀರಿಗೆ, ಮೆಣಸು ಆ್ಯಂಡ್ ಸ್ವಲ್ಪ ಮೆಂತ್ಯ ಆ್ಯಂಡ್ ಬಜೆ ಅಂತಾರಲ್ವ ಅದು. ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ನಾನು 2 kg ರಾಗಿ ತೊಗೊಂಡಿದ್ದೀನಿ. 2 kg ರಾಗಿಗೆ ಇದೆಲ್ಲನೂ 100 ಗ್ರಾಮ್ಸ್ ಹಾಕಿದ್ದೀನಿ ಅಷ್ಟೇ. ಪಲ್ಸಸ್ಸು ಬೇಳೆಗಳನ್ನ 100 ಗ್ರಾಮ್ಸ್ ಹಾಕಿದ್ದೀನಿ. ಯಾಕಂದರೆ ಮಗುಗೆ ತುಂಬ ಬೇಳೆಗಳು ಹಾಕಿದಷ್ಟು ನಮಗೆ ಮಕ್ಳಿಗೆ ಬಂದುಬಿಟ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಬೇಳೆ ಕಡಿಮೆ ಹಾಕಿದ್ದೀನಿ. ಆ್ಯಂಡ್ ಬಾದಾಮಿ ಕೂಡ 100 ಗ್ರಾಮ್ ಹಾಕಿದ್ದೀನಿ. ಗೋಡಂಬಿಯಲ್ಲಿ 100 ಗ್ರಾಮಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ, ಒಂದು 75 ಗ್ರಾಮ್ಸ್ ಅಂದ್ಕೊಳ್ಳಿ. ಜೀರಿಗೆ, ಮೆಣಸು ಮತ್ತು ಮೆಂತ್ಯ, ಬಜೆ ಬಂದುಬಿಟ್ಟು 2 ಪೀಸು, 1 ಹಿಡಿ ಕರ್ಬೇವಿನ ಸೊಪ್ಪು. ಇದೆಲ್ಲ ರೆಡಿ ಮಾಡಿ ತೆಗೆದಿಟ್ಟೆ. ಅಷ್ಟೊತ್ತಿಗೆ ಮಗುಗೆ ಊಟ ತಿನ್ಸೋಕೆ ಟೈಮ್ ಆಗಿತ್ತು. ಅವನಿಗೂ ಸ್ವಲ್ಪ ಊಟ ತಿನ್ನಿಸ್ಬಿಟ್ಟು ಮಾಡೋಣ ಅಂದ್ಕೊಂಡು ರೆಡಿ ಮಾಡಿಕೊಂಡೆ. ಇದು ಹಾಲು ಪೌಡ್ರ್ ಬಂದು ಅಂಗನವಾಡಿಯಿಂದ ಕೊಟ್ಟಿರೋದು. ನಾನು ಲಾಸ್ಟ್ ಟೈಮು ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೆ. ಅದರಲ್ಲಿ ಅರ್ಧ ಪ್ಯಾಕೆಟ್ ಮಾಡಿದೆ. ನನಗೆ ನಾನೇ ಫುಲ್ ತಿಂದು ಖಾಲಿ ಮಾಡಿಬಿಟ್ಟೆ ಅದನ್ನು. ಯಾಕಂದರೆ ನಾನು ಸ್ವೀಟ್ ಲವರ್ ಅಂತಲೇ ಹೇಳ್ಬೋದು. ನನಗೆ ಸ್ವೀಟ್ ಇದ್ದರೆ ಮನೇಲಿ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಅದರಲ್ಲಿ ಈ ಸ್ವೀಟ್ ಅಂತೂ ಬಾಯಲ್ಲಿಟ್ಟರೆ ಅದೇ ರೀತಿ ಕರಗೋಗ್ತಾಯಿತ್ತು. ಈಗ ಒಂದು ಸತಿ ನಾವು ಬಾಯಲ್ಲಿ ಇಟ್ಕೊಂಡು ಅದನ್ನು ತಿಂದು ಮುಗಿಸಿದ ತಕ್ಷಣ ಮತ್ತೆ ನಾವು ಇನ್ನೊಂದು ಪೀಸ್ ತೆಗೆದು ಬಾಯಲ್ಲಿ ಇಟ್ಕೋಬೇಕು ಅನ್ನೋಷ್ಟು ಅದು ಸ್ವೀಟು ಚೆನ್ನಾಗಿ ಬಂದಿತ್ತು, ಪೇಡ ಥರ. ಇದನ್ನು ಮಾಡೋದಕ್ಕೆ ನಾವು ಯಾವ ಕಪ್ಪಲ್ಲಿ ಹಾಲು ಪೌಡ್ರ್ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 1 ಕಪ್ ಬೆಲ್ಲ. ಶುಗರು ಯೂಸ್ ಮಾಡ್ಬೋದು. ನಾನು ಶುಗರ್ ಬದಲು ಇಲ್ಲಿ ಬೆಲ್ಲ ಯೂಸ್ ಮಾಡಿದ್ದೀನಿ. 2 ಈಕ್ವಲ್ ಕ್ವಾಂಟಿಟಿಯಲ್ಲಿ. ಬೆಲ್ಲ ಫಸ್ಟು ಪ್ಯಾನ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1/2 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಅದನ್ನು ಬೆಲ್ಲ ಕರಗಿದ ಮೇಲೆ ಗಲೀಜಿದ್ರೆ ಸೋದಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಇಟ್ಕೊಳ್ಳಿ. ಕರಗಿದ ಮೇಲೆ ನಾವು ಅದಕ್ಕೆ ಹಾಲು ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡ್ದರ ಮಿಕ್ಸ್ ಮಾಡ್ತಾ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಆ್ಯಂಡ್ ಡ್ರೈ ಫ್ರೂಟ್ಸು ನಿಮ್ಗೆ ಇಷ್ಟ ಬಂದಿದ್ದ ಡ್ರೈ ಫ್ರೂಟ್ಸು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಇದ್ದರೆ ಫುಲ್ಲು ಅದು ತಳ ಬಿಡುತ್ತೆ. ಆ ಟೈಮಲ್ಲಿ ಅದನ್ನು ತೆಗೆದು ಪ್ಲೇಟಿಗೆ ಸರ್ವ್ ಮಾಡ್ಕೊಬೇಕು. ಇದು ನನ್ನ ತಮ್ಮನಿಗೆ ಕೊಡಬೇಕು. ನನ್ನ ತಮ್ಮ ಕೂಡ ಸ್ವೀಟ್ ತುಂಬ ಇಷ್ಟಪಡ್ತಾನೆ. ಅವನಿಗೆ ಕೊಡಬೇಕು ಅಂತ ಪ್ಯಾಕ್ ಮಾಡಿದೆ. ಅವನಿಗೂ ಬಾಕ್ಸ್ಗೆ ಹಾಕಿದೆ. ಅಷ್ಟೊತ್ತಲ್ಲಿ ಅದು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಇದೆಲ್ಲನೂ ರೋಸ್ಟ್ ಮಾಡಿ ಎತ್ತಿಟ್ಟಿದ್ದಾದಮೇಲೆ ಎಲ್ಲ ರೋಸ್ಟ್ ಆಗಿದ್ಮೇಲೆ ತೊಗೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದೆ. ಇದು ಸರಿ ಪೌಡರ್ ಮಗುದು. ಇಷ್ಟ ಆಗಿದ್ರೆ ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.